ಸಮಾಜಕ್ಕೆ ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ಗೆ ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಮೋಸ. ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂಥ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ಗೆ ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಮೋಸ. ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂಥ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ಗೆ ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಮೋಸ. ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂಥ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ಗೆ ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಮೋಸ. ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂಥ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ಗೆ ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಮೋಸ. ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂಥ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ.
ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ದು ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂತ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಸಮಾಜಕ್ಕೆ ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ದು ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂತ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಸಮಾಜಕ್ಕೆ ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ದು ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂತ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಸಮಾಜಕ್ಕೆ ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ದು ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂತ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಇವ್ರು ಮಾಡ್ತಿರೋ ಸಮಾಜಕ್ಕೆ ಮಾಡ್ತಿರೋ ಮೋಸನ ನಾವು ಸಹಿಸೋದಿಲ್ಲ. ನಾವೆಲ್ಲ ವರ್ಷದಿಂದ ಅಧಿಕಾರ ಬಂದ ನಂತರ ಭ್ರಷ್ಟಾಚಾರ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದುವರೆಗೂ ನನಗೆ 70 ವರ್ಷ, ಇದುವರೆಗೂ ಇಂಥ ಭ್ರಷ್ಟಾಚಾರ ನಾವು ನೋಡೇ ಇಲ್ಲಪ್ಪ. ನಾವೆಲ್ಲ ರೈತರ ಮಕ್ಕಳು, ಇಂಥ ಅನ್ಯಾಯನ ರೈತರಿಗೆ ಮಾಡಬಾರ್ದು. ಈ ಸರ್ಕಾರ ಹೋಗ್ಬೇಕು ಅಷ್ಟೇ. ಯಾವ ರೀತಿ ಇರುತ್ತೆ ಅಭಿಯಾನ ನಿಮ್ದು ಅಂತ ಇದು? ಅಲ್ಲ, ಇದು ಹೋರಾಟ. ಎಲ್ಲರೂ ನೋಡಿ, ಹೆಣ್ಮಕ್ಳು ಎಲ್ಲ ರೈತರು ಎಲ್ಲರೂ ಬಂದಿದ್ದಾರೆ. ಇಷ್ಟು ಜನ ನಾವು ವಿಧಾನಸೌಧನ ಅಟ್ಯಾಕ್ ಮಾಡ್ತೀವಿ. ಇಂಥ ಅನ್ಯಾಯ ಜನಸಾಮಾನ್ಯರಿಗೆ ಆಗಬಾರ್ದು. ಇವ್ರು ಮಾಡೋದು ಮೋಸ. ಎಲ್ಲ ಏನೋ ಒಂದು ಪುಕ್ಕಟೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳಿಗೆ ಹೆಣ್ಮಕ್ಳು ಕೇಳಿ ನಿಮ್ಮ ಪುಕ್ಕಟೆ ಕೊಡೋದು ಬೇಡ, ಈ ರೀತಿ ಮೋಸ ಮಾಡೋದು ಬೇಡ ಅಂತ ಅವರೇ ಹೇಳ್ತಾರೆ. ಡೆಫಿನೆಟ್ಲಿ ಧಿಕ್ಕಾರ, ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಾವೆಲ್ಲರೂ ಹೋರಾಡ್ತೀವಪ್ಪ. ಕುಮಾರಣ್ಣನ ಸರ್ಕಾರ 2 ಸಾರಿ ಜನಸಾಮಾನ್ಯರು ತೋರಿಸಿದ್ದಾರೆ ಎಂತ ಒಳ್ಳೇದು ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.